ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇಂದು ನಡೆದಿರುವಂತಹ ಮಹತ್ವದ ಸಭೆ ಕಬ್ಬು ಬೆಳೆಗಾರರು ಹಾಗೂ ಕಾರ್ಖಾನೆ ಮಾಲೀಕರ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಹತ್ವವಾಗಿರುವಂತಹ ತೀರ್ಮಾನ ಕಾರ್ಖಾನೆಯ ಮಾಲೀಕರು 250 ರೂಪಾಯಿ ಕೊಡಬೇಕು ಅಂದ್ರೆ 3250, ರಾಜ್ಯ ಸರ್ಕಾರದ ಕಡೆಯಿಂದ 50 ರೂಪಾಯಿ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ ನಾನು ಸ್ವಾಗತ ಮಾಡ್ತೇನೆ. ಏನು ಕಳೆದ ಕೆಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು, ರಾಜ್ಯ ರೈತ ಸಂಘ, ಹಸಿರು ಸೇನೆ ಏನು ಹೋರಾಟವನ್ನು ನಡೆಸಿದ್ರು ಶಾಂತಿಯುತವಾಗಿ. ಈ ಒಂದು ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ನಾನು ವಿಶ್ಲೇಷಿಸೋದಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಇವತ್ತೇನು ಸಭೆ ಕರೆದಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ನನ್ನ ಪ್ರಕಾರ ಈ ಸಭೆ 1 ಅಥವಾ 2 ತಿಂಗಳು ಮುಂಚಿತವಾಗಿ ಈ ಸಭೆನ ಕರಿಬೇಕಾಗಿತ್ತು. ರೈತರು ಬೀದಿಗಿಳಿದು ಹೋರಾಟ ಮಾಡಿ ಆ ಹೋರಾಟದ ರಾಜ್ಯದ ಇತರ ಜಿಲ್ಲೆಗಳಿಗೂ ಕೂಡ ಹಬ್ತಾ ಇದ್ದಂತ ಸಂದರ್ಭದಲ್ಲಿ ನಾವು ಕೂಡ ಹೋರಾಟ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಆ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ತದನಂತರದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಂದಿನ ಸಭೆಯನ್ನ ಕರೆದಿದ್ರು ಮುಖ್ಯಮಂತ್ರಿಗಳು. ಪಾಪ ಮುಖ್ಯಮಂತ್ರಿಗಳು ತಮ್ಮ ತುಮಕೂರಿನ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕ್ಯಾನ್ಸಲ್ ಮಾಡಿ ಈ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದನ್ನ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ. ಕಬ್ಬು ಬೆಳೆಗಾರರು ರೈತ ಸಂಘ ಹೋರಾಟಕ್ಕೆ ಸಿಕ್ಕ ಜಯ ಅಂತೇಳಿ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಸಹ ನನ್ನ ಮೇಲೆ ಹರಿಹಾಯ್ದಿದ್ದಾರೆ. ವಿಜಯೇಂದ್ರ ಅವ್ರು ಯಾಕೆ ಹೋರಾಟಕ್ಕೆ ಹೋಗ್ಬೇಕಾಗಿತ್ತು, ರೈತರನ್ನ ಪ್ರಚೋದನೆ ಮಾಡುವ ಕೆಲಸ ನಾವು ಮಾಡಿದ್ದೇವೆ ಅನ್ನುವ ಆರೋಪವನ್ನು ಕೂಡ ನನ್ನ ಮೇಲೆ ಮಾಡಿದ್ದಾರೆ. ನಾನು ತಮ್ಮ ಮುಖೇನ ಮತ್ತೊಮ್ಮೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಕಬ್ಬು ಬೆಳೆಗಾರರು ರೈತ ಸಂಘ ಹೋರಾಟ ಪ್ರಾರಂಭ ಮಾಡಿದ 5 ದಿನಗಳ ನಂತರದಲ್ಲಿ ನಾವು ಹೋಗಿರುವಂತದ್ದು. ಯಾವಾಗ ರಾಜ್ಯ ಸರ್ಕಾರ ಈ ಹೋರಾಟ ಪ್ರಾರಂಭ ಆದಾಗ ಎಚ್ಚೆತ್ಕೊಳ್ಳಿಲ್ವೋ, 5 ದಿನಗಳು ಕಳೆದ್ರೂ ಸಹ ಉಸ್ತುವಾರಿ ಸಚಿವರಾಗ್ಲಿ, ಸಕ್ಕರೆ ಖಾತೆ ಸಚಿವರಾಗ್ಲಿ, ಯಾವ ಸಚಿವರು ಕೂಡ ಹೋರಾಟದ ಕಡೆ ತಿರುಗು ನೋಡ್ಲಿಲ್ವೋ, ಆಗ ನಾವು ಕೂಡ ಅಲ್ಲಿಗೆ ತೆರಳಿ ರೈತರ ಹೋರಾಟಕ್ಕೆ ಬೆಂಬಲ ನೀಡಿರುವಂತದ್ದು. ನಾವು ಯಾವುದೇ ರಾಜಕೀಯವನ್ನ ಮಾಡುವಂತದ್ದಾಗ್ಲಿ, ರೈತರಿಗೆ ಪ್ರಚೋದನೆ ಮಾಡುವಂತದ್ದಾಗ್ಲಿ ನಾವು ಮಾಡಿಲ್ಲ. ನಾನು ಆ ಸಭೆಯಲ್ಲೂ ಕೂಡ ಬಹಿರಂಗವಾಗಿ ಹೇಳಿದ್ದೆ, ನಾನಿಲ್ಲಿ ಬಂದಿರುವಂತದ್ದು ಒಬ್ಬ ರೈತ ನಾಯಕ BS ಯಡಿಯೂರಪ್ಪ ಅವ್ರ ಮಗ ಆಗಿ ಬಂದಿದ್ದೇನೆ. ರೈತರ ಬಗ್ಗೆ ಒಂದು ಕಳಕಳಿ ಹಿಡ್ಕೊಂಡು ನಾನು ಬಂದಿದ್ದೇನೆ. ಯಾವುದೊಂದು ರಾಜಕಾರಣ ಮಾಡೋದಕ್ಕೂ ಬಂದಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗೂ ನಾನು ಬಂದಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿದ್ದೆ. ಹಾಗಾಗಿ ಮತ್ತೊಮ್ಮೆ ಇವತ್ತು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಏನಿವತ್ತು ರಾಜ್ಯ ಸರ್ಕಾರ 50 ರೂಪಾಯಿ ಕೊಡಬೇಕು, ಸಕ್ಕರೆ ಕಾರ್ಖಾನೆ ಮಾಲೀಕರು 250 ರೂಪಾಯಿ ಕೊಡಬೇಕು, ತಮಗೆ ಗೊತ್ತಿರಲಿ, ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಶುಗರ್ ಫ್ಯಾಕ್ಟರಿಯಿಂದ ಏನು ಎಥನಾಲು, ಮೊಲಾಸಿಸ್, ಪವರ್ ಜನರೇಷನ್ ಆಗ್ತದೆ, ಉಪ ಉತ್ಪನ್ನಗಳಿಂದ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ 30,000 ಕೋಟಿ ಆದಾಯ ಬರುವಂಥದ್ದು.
ಅದರಲ್ಲಿ ಇವತ್ತಿನ 50 ರೂಪಾಯಿ ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ ಸರ್ಕಾರದ ವತಿಯಿಂದ ಕೇವಲ 300 ಕೋಟಿ ರೂಪಾಯಿ ಆಗ್ತಕ್ಕಂಥದ್ದು. ಇಟ್ ಜಸ್ಟ್ 1% ಆಫ್ ದ ರೆವೆನ್ಯೂ ವಿಚ್ ಸ್ಟೇಟ್ ಗವರ್ಮೆಂಟ್ ಇಸ್ ಗೆಟಿಂಗ್. 30,000 ಕೋಟಿ ಆದಾಯ ಪ್ರತಿ ವರ್ಷ ಏನ್ ಬರ್ತದೆ ಉಪ ಉತ್ಪನ್ನಗಳಿಂದ, ಸಕ್ಕರೆ ಕಾರ್ಖಾನೆಗಳಿಂದ, ಅದರಲ್ಲಿ 300 ಕೋಟಿ ಆಗ್ತದೆ, 1% ಆಗ್ತದೆ. ಹಾಗಾಗಿ ಇವತ್ತಿನ ಬೆಳವಣಿಗೆ ಉತ್ತಮ ಬೆಳವಣಿಗೆ. ಏನು ರೈತ ಸಂಘಟನೆಗಳು, ರೈತರು ಪಾಪ ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ರು, ಆ ಹೋರಾಟಕ್ಕೆ ಸಂದ ಜಯ ಅನ್ನೋದನ್ನ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕೆಲವೊಂದು ಕಾರ್ಖಾನೆಯ ಮಾಲೀಕರು ಹೇಳ್ತಾ ಇದ್ದಾರೆ, ನಾವು ಬಂದಿದ್ದೇ ಬೇರೆ ವಿಚಾರಕ್ಕೆ, ಬಟ್ ಇವರು ತೆಗೆದುಕೊಂಡಂತ ನಿರ್ಣಯವೇ ಬೇರೆ ಅನ್ನುವಂತ ಮಾತನ್ನು ಹೇಳ್ತಾರೆ. ನಿರಾಣಿ ಅವರು ಸೇರಿ ನಮ್ಮ ಸಮ್ಮತ ಇಲ್ಲ ಅಂತ ಹೇಳಿದ್ರು. ಯಾವ ವಿಚಾರಕ್ಕೆ ಬಂದಿದೆ? 3,300 ರೂಪಾಯಿ ವಿಚಾರಕ್ಕೆ ನಮ್ಗೆ ಹೊರೆ ಆಗ್ತಾ ಇದೆ. ನಮ್ಗೆ ವಿದ್ಯುತ್ ದರವೂ ಹೆಚ್ಚಿದೆ, ಅದರ ಜೊತೆಯಲ್ಲಿ ನಮ್ಮ ಬೇಡಿಕೆಗಳು ಕೂಡ. ಇದೆಲ್ಲವನ್ನು ಕೂಡ ಸಮಗ್ರವಾಗಿ ಮುಖ್ಯಮಂತ್ರಿ ನೇತೃತ್ವದ ಈ ಸಭೆಯಲ್ಲಿ ಚರ್ಚೆಗಳು ಆಗಿದ್ದಾವೆ. ಚರ್ಚೆಗಳ ನಂತರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಇದನ್ನ ಪತ್ರಿಕಾಗೋಷ್ಠಿ ಮಾಡಿ ತಿಳಿಸಿದ್ದಾರೆ. ರೈತ ಸಂಘಟನೆಗಳು ಕೂಡ ಅದನ್ನ ಸ್ವಾಗತ ಮಾಡಿದೆ. ಇನ್ನೇನೇ ವ್ಯತ್ಯಾಸಗಳಿದ್ರು ಕೂಡ ಅದು ರಾಜ್ಯ ಸರ್ಕಾರ ಬಗೆಹರಿಸಬೇಕಾಗ್ತದೆ. ಪ್ರಧಾನಿ ಭೇಟಿಗೆ ರೈತ ಮುಖಂಡರನ್ನ ಮತ್ತೆ ರಾಜ್ಯದಲ್ಲಿನ ಪ್ರಮುಖ ಮುಖಂಡರನ್ನು ಕೂಡ ಕರ್ಕೊಂಡು ಹೋಗ್ತದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಿಜೆಪಿ ಇದ್ರ ಬಗ್ಗೆ ಖಂಡಿತ ಏನ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದ ನಾನು ಮುಖ್ಯಮಂತ್ರಿಗಳ ಹೇಳಿಕೆ ನಾನು ಗಮನಿಸಿಲ್ಲ. ನಾವು ಕೂಡ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ, ಕೇಂದ್ರದ ಜೊತೆ ಚರ್ಚೆ ಮಾಡಿ, ನಾವು ಯಾವ ರೀತಿ ಸಹಕಾರ ಕೊಡ್ಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಎಸ್ ಸರ್, ಥ್ಯಾಂಕ್ ಯು. ನಾಳೆ ಮತ್ತೆ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಭೆ ಮಾಡಿ ಸರ್ಕಾರ ನಿರ್ಧಾರವನ್ನ ನಾವು ಪರಿಗಣಿಸ್ತೀವಿ ಅಂತ. ಒಂದು ವೇಳೆ ರೈತರು ಒಪ್ಲಿಲ್ಲ ಅಂತಂದ್ರೆ ಬಿಜೆಪಿಯ ನಿಲುವೇನ? ರೈತರಿಗಾಗ್ಲೇ ಏನು ಹೋರಾಟ ನಡೆಸ್ತಾ ಇದ್ರು, ಅವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ತೀರ್ಮಾನವನ್ನ ಸ್ವಾಗತ ಮಾಡಿದ್ದಾರೆ. ಶಿವಾನಂದ ಪಾಟೀಲ್ ಅವರು, ಮಾನ್ಯ ಸಚಿವರು, ಆದೇಶ ಪ್ರತಿಯನ್ನು ತೆಗೆದುಕೊಂಡು ನಾನೇ ಹೋರಾಟದ ಸ್ಥಳಕ್ಕೆ ಹೋಗ್ತೇನೆ ಅನ್ನೋ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಎಲ್ಲವೂ ಕೂಡ ಬಗೆಹರಿದಿದೆ ಅಂತೇಳಿ ನಾವಂತೂ ಅನ್ಕೊಂಡಿದ್ದೇವೆ. ನೋಡೋಣ. ಆಲ್ರೆಡಿ ಅವರು ಕೂಡ ವಿಜಯೋತ್ಸವ ಮಾಡಿದ್ದಾರೆ ಗುಲಾಲ್ ಹಚ್ಚಿ. ಆಮೇಲೆ ಮುಖ್ಯಮಂತ್ರಿಗಳ ಮೊಬೈಲ್ಗೂ ಒಂದು ಮೆಸೇಜ್ ಕಳಿಸ್ಕೊಟ್ಟಾರೆ ಅವರು. ಹೀಗಾಗಿ ಸಮಸ್ಯೆ ಸಾಲ್ವ್ ಆಗಿದೆ ಅಂತ ಅನಿಸ್ತದೆ. ಒಂದು ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಗಮನಕ್ಕೆ ತರಬೇಕಂತಂದ್ರೆ, ಏನು ರೈತರು ಹೋರಾಟ ಪ್ರಾರಂಭ ಮಾಡಿದ್ರು ಒಂದು 5 ದಿನ, ನಾನು ಕೂಡ ಅದಕ್ಕಿಂತ ಮೊದಲು 5 ದಿನದೊಳಗೆ 2 ದಿನ ನಾನು ಭಾಗವಹಿಸಿದ್ದೆ. ಸಿಕ್ಕಾಪಟ್ಟೆ 20,000 30,000 ಜನ ರೈತರು ಸೇರ್ತಿರ್ಬೇಕಾದ್ರೆ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಬರಲಿಲ್ಲ. ಜಿಲ್ಲೆಯವರು ಇರ್ಬೋದು, ರಾಜ್ಯದವ್ರು ಇರ್ಬೋದು, ಯಾರು ಬರದೇ ಇರುವಂತ ಸಂದರ್ಭದಲ್ಲಿ ನಮ್ದು ಕೂಡ ಒಂದು ಜವಾಬ್ದಾರಿ ಇದೆ ವಿರೋಧ ಪಕ್ಷ ಆಗಿ. ಹೀಗಾಗಿ ಅಧ್ಯಕ್ಷರು ಕೇಳಿದ್ರು ಏನ್ ಮಾಡ್ಬೇಕಂತ ಹೇಳಿ.